ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಂಡೆಕಾಯಿ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿರಿ. ಫ್ರೆಂಡ್ಸ್, ನಾನು ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ಈಗ ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಕೊಂಡಿನಿ. ಈಗ ಬೆಂಡೆಕಾಯಿನೆಲ್ಲ ನಾನೊಂದು 1/4 kg ಬೆಂಡೆಕಾಯಿ ತೊಗೊಂಡಿನಿ, ಅವಿಷ್ಟನ್ನು ಹಾಕ್ತೀನಿ. ಚೆನ್ನಾಗಿ ಬೆಂಡೆಕಾಯಿನ ಹುರ್ಕೊಳ್ರಿ. ಇದು ಜಿಡ್ಡಿನ ಅಂಶ ಪೂರ್ತಿಯಾಗಿ ಹೋಗೋ ತನಕ ಬೆಂಡೆಕಾಯಿನ ಚಂದ ಹುರಿಯಿರಿ. ಒಂದು 5 ನಿಮಿಷ ತನಕ ಹುರಿದ್ರೆ ಚೆನ್ನಾಗಿ ಆಗ್ತವೆ ಇವು. ಈ ಥರ ಹುರ್ಕೊಳ್ರಿ. ಈ ಥರ ಸ್ವಲ್ಪ ಬಾಡಿದ್ಮೇಲೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳಮ್ರಿ. ನಾನೀಗ 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಹಿಂಗೆ ಕೈ ಆಡಿಸ್ತಾನೆ ಇರ್ರಿ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗ್ತವೆ, ಅಂದರೆ ಜಿಡ್ಡಿನ ಅಂಶ ಎಲ್ಲ ಹೋಗುತ್ತಾ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ರಿ. ಚಿಟಿಕೆಯಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡ್ರಿ ನೀಟಾಗಿ. ಅರಿಶಿನ ಹಾಕೋದ್ರಿಂದ ಜಲ್ದಿ ಜಿಡ್ಡಿನ ಅಂಶ ಬಿಡುತ್ತೆ ಅಂತ ಅರಿಶಿನ ಹಾಕೋದು. ಈಗ ನಾನು ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸಾಕು. ಈಗ ಇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ನೋಡ್ರಿ, ಈ ಥರ ಆಗತನ ಚಂದ ಹುರ್ಕೊಳ್ರಿ. ನೋಡ್ರಿ, ಈಗೆಲ್ಲ ನೀಟಾಗಿ ಬಾಡಿದಾವ, ಸ್ವಲ್ಪ ಫ್ರೈ ಆಗಿದಾವಂತ ಅನ್ನಿಸ್ತವೆ. ಇದರಲ್ಲೇ ಒಂದು ಸ್ವಲ್ಪ ಬಂದುಬಿಡ್ತಾವೆ ನೀಟಾಗಿ. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ನಾನು ಇದರಲ್ಲೇ ಒಗ್ಗರಣೆ ಹಾಕ್ತೀನಿ. ಈಗ ಇದನ್ನೊಂದು ಪ್ಲೇಟಿಗೆ ತೆಗಿತೀನಿ. ಈಗ ನಾ ಬೆಂಡೆಕಾಯಿ ಹುರಿದಿರೋ ಬಾಣಲೆಯಲ್ಲೇ ಈಗ ಒಗ್ಗರಣೆ ಹಾಕ್ತೀನಿ. ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಇದಕ್ಕೆ ನೀರು ಹಾಕಂಗಿಲ್ಲ. ಇದು ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ ಹಾಕ್ರಿ, ಒಂದು 1/4 ಸ್ಪೂನಷ್ಟು. ಈಗ ಸ್ವಲ್ಪ ಕರಿಬೇವಿನ ಹಾಕೋಣ. ಈಗ ನಾನು ಒಂದು ದೊಡ್ಡ ಗಾತ್ರದೊಂದು ಈರುಳ್ಳಿ ಹೆಚ್ಚಿಟ್ಕೊಂಡಿನಿ. ಆ ಈರುಳ್ಳಿ ಸಮ ಹಾಕ್ತೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನಾನೀಗ ಇದರಲ್ಲಿ ಒಂದು 5ರಿಂದ 6 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿನೂ ಹಾಕ್ತೀನಿ. ನಾನೀಗ ಇದರಲ್ಲೇ ಒಂದು ಸ್ವಲ್ಪ ಹಸಿ ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ನಾನು ಇದನ್ನು ಪೇಸ್ಟ್ ಮಾಡಿಲ್ಲ, ಈ ಥರ ಎರ್ಜಿ ಹಾಕ್ತಾಯಿದ್ದೀನಿ. ನೀವೊಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಈ ಥರ ಎರ್ಜಿ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರುತ್ತಾ. ಇದರಲ್ಲಿ ನಾನೀಗೊಂದು ಟೊಮೆಟೊ ಹಾಕ್ತೀನಿ. ಈಗ ನಾನೊಂದು ಟೊಮೆಟೊ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ನಾನೀಗ ಇದರಲ್ಲೇ ಸ್ವಲ್ಪ ಮಸಾಲ ಸೇರಿಸ್ತೀನಿ. ನಾನೀಗ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತೀನಿ. ಈಗ ನಾನು ಆವಾಗ ಬೆಂಡೆಕಾಯಿ ಹುರಿಯೋಕ್ಕಷ್ಟೇ ಅರಿಶಿನ ಹಾಕಿದ್ದೆ. ಇದಕ್ಕೆ ಮಸಾಲ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಿಮ್ಮ ರುಚಿಗೆ ನೋಡಿಕೊಂಡು ಹಾಕ್ಕೊಳ್ರಿ. ಈಗ ನಾನು 1.5 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈಗ ನಾನು 1 ಸ್ಪೂನಷ್ಟು ಮಸಾಲ ಹಾಕ್ತೀನಿ. ಇದು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗೈತಲ್ಲ, ಈಗ ಇದರಲ್ಲಿ ನಾನು ಹುರಿದಿರ್ತಕ್ಕಂಥ ಬೆಂಡೆಕಾಯಿನ ಸೇರಿಸ್ತೀನಿ. ಈ ಥರ ಟೇಸ್ಟಲ್ಲಿ ನೀವು ಮಾಡಿಕೊಳ್ರಿ ಬೆಂಡೆಕಾಯಿ ಫ್ರೈ.
ಎಷ್ಟು ಚೆನ್ನಾಗಿರುತ್ತಾ. ನೀವು ಇದನ್ನು ರೊಟ್ಟಿ ಅನ್ನದಲ್ಲಿ ಚಪಾತಿ ಜೊತೆನೂ ತಿನ್ಬೋದು. ಟೇಸ್ಟು ಚೆನ್ನಾಗಿರುತ್ತಾ. ಈಗ ಇದನ್ನೊಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡೋಣ್ರಿ. ಇದು ಉಪ್ಪು ಹಾಕಿರೋದ್ರಿಂದ ಮತ್ತು ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪನೇ ನೀರು ಬಿಟ್ಕೊಳುತ್ತಾ. ಅಷ್ಟರಲ್ಲೇ ಇದು ಚೆನ್ನಾಗಿ ಫ್ರೈ ಆಗುತ್ತಾ. ಈಗ ಸಾಕು. ಇದರಲ್ಲಿ ಮೇಲೊಂದು ಪ್ಲೇಟ್ ಮುಚ್ಚಿ ಇಟ್ಕೊಳಣ್ರಿ. ಒಂದು 5 ನಿಮಿಷ ಇದು ಹಿಂಗೆ ಫ್ರೈ ಆಗಲಿ. ನೀರು ಹಾಕ್ಬೇಡ್ರಿ, ಗ್ಯಾಸ್ ಸ್ಲಿಮ್ಮಲ್ಲಿಡ್ರಿ. ಈಗ ನೋಡಣ್ರಿ ಬೆಂದಿದೆ ಅಂತ. ಈಗ ನೋಡ್ರಿ ನೀರೆಷ್ಟು ಬಿಟ್ಟಿದ್ದಾವ. ನೋಡ್ರಿ ಎಷ್ಟು ಮೆತ್ತಗೆ ಸಾಫ್ಟಾಗಿ ಬಂದಿದ್ದಾವಂತ. ಈ ಥರ ಆದರೆ ಬೆಂಡೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಈ ವಿಧದಲ್ಲಿ ನೀವು ಮಾಡ್ಕೊಂಡು ನೋಡಿರಿ. ಪಲ್ಯ ಬಹಳ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ ಸಖತ್ತಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.